ಇನ್ನು ರಾಜ್ಯದ ಹೋಟೆಲ್ಗಳಿಗೆ ತಟ್ಟಿರುವಂಥದ್ದು ಯುದ್ಧದ ಎಫೆಕ್ಟ್. ಹೋಟೆಲ್ಗಳಿಗೆ ಮೊನ್ನೆಯಿಂದಲೇ ಸಿಲಿಂಡರ್ ಬಂದ್ ಆಗ್ತಾ ಇದೆ. ಹೋಟೆಲ್ಗಳಿಗೆ ಬರ್ತಾ ಇಲ್ಲ ಅಡುಗೆ ಗ್ಯಾಸ್ ಸಿಲಿಂಡರ್. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಬಂದ್ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ ಇಲ್ಲಿ ಕೃತಕ ಅಭಾವವನ್ನು ಕೂಡ ಸೃಷ್ಟಿ ಮಾಡದಂತೆ ಕಾಣಿಸ್ತಾ ಇದೆ. ಇಂದು ನಗರದ ಅರ್ಧದಷ್ಟು ಹೋಟೆಲ್ಗಳು ಬಂದ್ ಆಗುವಂತ ಸಾಧ್ಯತೆ ಇರುವಂಥದ್ದು. ಇದೆಲ್ಲ ಚೈನ್ ಲಿಂಕು. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದರೆ, ಗ್ಯಾಸ್ ರೇಟ್ ಜಾಸ್ತಿ ಆದರೆ ಚೈನ್ ಲಿಂಕು. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯನ್ನು ಬಂದ್ ಮಾಡಲಾಗಿದೆ. ಗ್ಯಾಸ್ ಕೊಡ್ಲಿಲ್ಲ ಅಂದ್ರೆ ಹೋಟೆಲ್ ಬಂದ್ ಮಾಡುವಂತ ಎಚ್ಚರಿಕೆಯನ್ನ ಕೊಡಲಾಗ್ತಾ ಇದೆ. ಹೋಟೆಲ್ ಬಂದ್ ಆದ್ರೆ ಕಾಫಿ, ಟೀ, ಊಟ, ತಿಂಡಿ ಎಲ್ಲವೂ ಬಂದ್ ಆಗುತ್ತೆ. ಆದ್ರೆ ಹೋಟೆಲ್ನವ್ರಿಗೆ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗೋದು. ಅಕಸ್ಮಾತ್ ಆಲ್ಟರ್ನೇಟಿವ್ ಆಗಿ ಮಾಡ್ಕೊಳ್ತಾರೆ, ಬೇರೆ ಕಡೆ ಅದನ್ನೇ ಅವಲಂಬಿಸಿದಂಥವ್ರು ಅನಿವಾರ್ಯವಾಗಿ ಮಾಡ್ಕೊಳ್ಬೇಕಾಗತ್ತೆ. ಆದರೆ ಹೋಟೆಲ್ ಉದ್ಯಮದವ್ರಿಗೂ ಕೂಡ ಸರಿಯಾಗಿ ನಷ್ಟ ಆಗುತ್ತೆ. ಅವ್ರು ಏನು ಎಚ್ಚರಿಕೆ ಕೊಡೋದಿರಲಿ, ಅವ್ರಿಗೂ ನಷ್ಟ ಆಗುತ್ತೆ. ನಗರ ಪಿಜಿಗಳಿಗೂ ಕೂಡ ತಟ್ಟಲಿರುವಂಥದ್ದು ಸಿಲಿಂಡರ್ ಗ್ಯಾಸ್ ಅಭಾವ. ಗ್ಯಾಸ್ ಬರ್ದಿದ್ರೆ ಹೋಟೆಲ್ ನಂಬಿಕೊಂಡಂಥವ್ರಿಗೆ ಸಹಜವಾಗಿ ಒಂಥರ ಶಾಕ್ ಆಗುತ್ತೆ. ಏನು ಮಾಡೋದು ಆಲ್ಟರ್ನೇಟಿವ್ ಆಗಿ ಅಂತ. ಈಗಾಗಲೇ ಕೆಲ ಹೋಟೆಲ್ಗಳಲ್ಲಿ ಗ್ಯಾಸ್ ಇಲ್ಲದೆ 2 ಸ್ಟವ್ಗಳಲ್ಲಿ ದೋಸೆಯನ್ನ ಮಾಡ್ತಾ ಇದ್ದಾರೆ. ಗಾಂಧಿನಗರದ ರಸಪಾಕ ಹೋಟೆಲ್ ಕೂಡ 3 ದಿನದಲ್ಲಿ ಬಂದ್ ಆಗುವಂತ ಸಾಧ್ಯತೆ ಇದೆ. KR ಸರ್ಕಲ್ ಬಳಿಯ ನಿಸರ್ಗ ಗ್ರ್ಯಾಂಡ್ ಹೋಟೆಲ್ ಕೂಡ 2 ದಿನದಲ್ಲಿ ಬಂದ್ ಆಗುವಂತ ಸಾಧ್ಯತೆ ಇರುವಂಥದ್ದು. ಇದೊಂಥರ ಕೃತಕ ಅಭಾವ ಸೃಷ್ಟಿ ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಯಾಕೆಂದ್ರೆ ಮೇಯ್ನ್ ಆಗಿ ಗ್ಯಾಸ್ ಪ್ರಾಬ್ಲಮ್ ಇಲ್ಲಿ ಉಟ್ಕೊಂಡಿರುವಂಥದ್ದು. ಯಾಕೆಂದ್ರೆ ಪೆಟ್ರೋಲು, ಡೀಸೆಲ್ಲು ಆ ಪ್ರಾಬ್ಲಮ್ಮು ಇನ್ನೂ ಒಂದು 2 ತಿಂಗಳಾದರೂ ಕೂಡ ತಡ್ಕೊಳ್ಳುವಂಥ ಶಕ್ತಿ ಭಾರತಕ್ಕಿದೆ. ಆದರೆ ಗ್ಯಾಸ್ದು ಮೇನ್ ಪ್ರಾಬ್ಲಮ್ ಇದೆ. ಬೆಂಗಳೂರಿನಲ್ಲಿ ಸುಮಾರು 45,000 ಹೋಟೆಲ್ಗಳಿವೆ ಅಂದಾಜು. ಪ್ಲಸ್ ನಾವು ಯಾವುದೇ ಕಾರಣಕ್ಕೆ ಬಂದ್ ಮಾಡೋದಿಲ್ಲ. ಬಂದ್ ಮಾಡುವುದು ನಮ್ಮ ಜಾತಕದಲ್ಲೇ ಇಲ್ಲ. ಆದರೆ ಸರ್ಕಾರ ನಮಗೆ ಅಗತ್ಯವಿರುವಂಥ ವಾಣಿಜ್ಯ ಗ್ಯಾಸ್ ಅಂದರೆ ಕಮರ್ಷಿಯಲ್ ಗ್ಯಾಸ್ ಕೊಡದೇ ಇದ್ದರೆ ಅನಿವಾರ್ಯ ಯಾವ ಹೋಟ್ಲು ರನ್ ಮಾಡೋಕ್ಕಾಗುವುದಿಲ್ಲ. ಇದು ಹೋಟೆಲ್ ಮಾಲೀಕರಿಗೂ ತೊಂದರೆ, ನಮ್ಮ ನೆಚ್ಚಿನ ಗ್ರಾಹಕರಿಗೂ ತೊಂದರೆ ಆಗ್ತದೆ. ಕೇಂದ್ರ ಸರ್ಕಾರ 60 ದಿನದಿಂದ 70 ದಿನದವರೆಗೆ ನಮಗೆ ಬೇಕಾದಷ್ಟು ಸ್ಟಾಕ್ ಇದೆ ಅಂತ ಕೇಂದ್ರ ಮಂತ್ರಿಗಳೇ ಟ್ವೀಟ್ ಮಾಡಿರುವಾಗ ಕೇವಲ 10 ದಿನದಲ್ಲೇ ಇವಾಗ ವಾಣಿಜ್ಯ ಗ್ಯಾಸನ್ನು ಇವತ್ತಿನಿಂದ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ನಮಗೆ ಇನ್ನು ಸಪ್ಲೈ ಆಗದೇ ಇಲ್ಲ ಅಂತಂದರೆ ನನಗೆ ಈಗಿರೋ ಸಿಲಿಂಡ್ರು ಸ್ಟಾಕ್ ಪ್ರಕಾರ ನಾಳೆ ಒಂದಿನ ಹಬ್ಬ ನಾಡಿದ್ದು ಮಧ್ಯಾಹ್ನ ತನಕ ನಾನು ನಡೆಸ್ಬೋದು. ಅದಾದಮೇಲೆ ಆಗೋದಿಲ್ಲ. ಎಸ್ಪೆಷಲಿ ಏನಾಗುತ್ತೆ, ನಮ್ಮಂಥ ಸೌತ್ ಇಂಡಿಯನ್ ರೆಸ್ಟೋರೆಂಟ್ಸು ಗ್ಯಾಸ್ ಮೇಲೆ ಅವಲಂಬಿತರ ಆಗಿದ್ದೀವಿ. ಎಲ್ಲ ತಿಂಡಿನೂ ಇನ್ಕ್ಲೂಡಿಂಗ್ ಕಾಫಿ, ಟೀ ಗ್ಯಾಸಿಂದನೇ ಮಾಡೋದು. ನಮಗೊಂದು ಪರಿಹಾರ ಹೇಳಲೇಬೇಕು. ಯಾಕಂದರೆ ಜಸ್ಟ್ 2-3 ಡೇಸ್ ಬ್ಯಾಕು ಸೆಂಟ್ರಲ್ ಮಿನಿಸ್ಟ್ರೇ ಟ್ವೀಟ್ ಮಾಡಿದ್ದಾರೆ, ಏನು ಆತಂಕ ಪಡೋದು ಬೇಡ, ಕಮರ್ಷಿಯಲ್ LPG ಸಿಲಿಂಡರ್ಸ್ನ ನಾವು ಸಪ್ಲೈ ನಿಲ್ಲಿಸಲ್ಲ ಅಂತ. ಆ ಒಂದು ಭಾವನೆಯಲ್ಲಿ ನಾವಿದ್ದಾಗ ಇದ್ದಕ್ಕಿದ್ದಂಗೆ ಡಿಸ್ಟ್ರಿಬ್ಯೂಟರ್ ನಿಲ್ಲಿಸಿದ್ದಾರೆ ಅಂದರೆ ಏನರ್ಥ? ಅಟ್ಲೀಸ್ಟ್ ದೇ ಶುಡ್ ಡೂ ಎ ಸ್ಟಾಗರ್ಡ್. ಇಂದು ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಸಭೆ ತೈಲ ಗ್ಯಾಸ್ ಅಭಾವ ನೀಗಿಸುವಂತ ಕುರಿತು ಸಭೆಯನ್ನ ಮಾಡಲಾಗ್ತಾ ಇದೆ. ಕರ್ನಾಟಕದ ಪರವಾಗಿ ರಾಜ್ಯದ ಸಂಸದರು ಭಾಗಿಯಾಗ್ತಾ ಇದ್ದಾರೆ. ಸಚಿವ ಹರ್ದೀಪ್ ಸಿಂಗ್ ಪುರಿ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗುತ್ತೆ. ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ಸಮಾಲೋಚನೆಯನ್ನ ಮಾಡಲಾಗುತ್ತೆ. ಪರ್ಯಾಯ ವ್ಯವಸ್ಥೆಯನ್ನ ಯಾವ ರೀತಿಯ ಮಾಡಬೇಕು ಅಂತ. ಇದು ಇಡೀ ದೇಶದಲ್ಲೇ ಸೃಷ್ಟಿಯಾಗಿರುವಂತಹ ಅಭಾವ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಇದೆ. ತರ ಕೃತಕ ಅಭಾವವನ್ನ ಕೂಡ ಸೃಷ್ಟಿ ಮಾಡಲಾಗಿದೆ. ಆ ರೇಟನ್ನ ಜಾಸ್ತಿ ಮಾಡಲಿಕ್ಕೆ ಅನ್ನುವಂಥ ಪ್ರಶ್ನೆಗಳು ಕೂಡ ಇರುವಂಥದ್ದು. ಈಗ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಜಾಸ್ತಿ ಮಾಡಾಕ್ಬಿಟ್ಟಿದೆ. ಗೃಹ ಬಳಕೆಯ ಗ್ಯಾಸ್ ರೇಟನ್ನು 64 ರೂಪಾಯಿ, ಅದರ ಜೊತೆಗೆ ಕಮರ್ಷಿಯಲ್ ಗ್ಯಾಸ್ ರೇಟನ್ನು ಕೂಡ ಜಾಸ್ತಿ ಮಾಡಲಾಗಿದೆ. ಸೊ ಹೀಗಾಗಿ ಮತ್ತಷ್ಟು ಜಾಸ್ತಿ ಆಗುವಂಥ ಆತಂಕ ಮನೆ ಮಾಡಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಹತ್ತತ್ರ ಕೆಲವೊಂದು ಕಡೆ 2,500 ರೂಪಾಯಿ ಎಲ್ಲ ಆಗ್ಬಿಟ್ಟಿದೆಯಂತೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಕೂಡ ನೇರ ಸಂಪರ್ಕದಲ್ಲೇ ಇದ್ದಾರೆ. ಆಶಿಕ್, ಇಲ್ಲಿ ಮೇಯ್ನ್ ಆಗಿ ಗ್ಯಾಸ್ ಭಾರತಕ್ಕೆ ಬರ್ತಾ ಇರುವಂತದ್ದು ಅಂದ್ರೆ ಕತಾರ್ನಿಂದ. ಕತಾರ್ನಲ್ಲಿ ಪ್ರೊಡಕ್ಷನ್ ಬಂದಾಗಿರುವಂತ ಹಿನ್ನೆಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತಾ ಇದೆ. ಅದರ ಆಲ್ಟರ್ನೇಟಿವ್ ವೇಸ್ ಅಂತ ಏನ್ ನೋಡ್ತಾ ಇದ್ದಾರೆ ಅಂತ, ಅದರ ಜೊತೆಗೆ ಯಾವ ರೀತಿಯಾಗಿ ಹೋಟೆಲ್ ಉದ್ಯಮದ ಮೇಲೆ ಹೊಡ್ತಾ ಬಿದ್ದಿದೆ, ಇನ್ನು ಎಷ್ಟು ದಿನಗಳ ಕಾಲ ಇದೇ ರೀತಿಯಾದಂಥ ಪರಿಸ್ಥಿತಿ ಅಂತೆ, ಸ್ಟಾಕ್ ಅಂದ್ರೆ ಎಷ್ಟು ದಿನವರೆಗೂ ಈಗ ಕಂಟಿನ್ಯೂ ಮಾಡಬಹುದು ಅಂತ. ಕಮರ್ಷಿಯಲ್ ಗ್ಯಾಸ್ ಇದೀಗ ಅಭಾವ ಉಂಟಾಗಿರೋದಾ ಅಥವಾ ಇದು ಸಹಜವಾಗಿ ಆಗಿರೋದಾ ಅಥವಾ ಬೇಕಂತಲೇ ಈ ರೀತಿಯಾಗಿರುವಂಥ ಅಭಾವವನ್ನು, ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಿರೋದಾ ಅನ್ನುವಂಥ ಒಂದು ಅನುಮಾನ ಮೂಡ್ತಾ ಇದೆ. ಯಾಕೆ ಅಂತಂದರೆ ದೇಶದಲ್ಲಿ ಗ್ಯಾಸ್ನ ಸಮಸ್ಯೆ ಇಲ್ಲ, ಇನ್ನೊಂದು 60ರಿಂದ 70 ದಿನಗಳಿಗಾಗೋಷ್ಟು ಅಂದರೆ ಹೆಚ್ಚು ಕಮ್ಮಿ
ಎರಡೂವರೆ ತಿಂಗಳಿಗಾಗುವಷ್ಟು ಗ್ಯಾಸಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಕೇಂದ್ರ ಪೆಟ್ರೋಲಿಯಂ ಇಲಾಖೆಯಿಂದ ಟ್ವೀಟ್ ಬಂದಿತ್ತು. ಆದರೆ ಟ್ವೀಟ್ ಬಂದ ಒಂದೇ ದಿನದಲ್ಲಿ ಈ ರೀತಿಯಾಗಿರುವಂಥ ಅಭಾವ ಸೃಷ್ಟಿಯಾಗಿರೋದ್ರ ಬಗ್ಗೆ ಸಾಕಷ್ಟು ಅನುಮಾನ ಇದೆ. ಗ್ಯಾಸಿಗೆ ಪರ್ಯಾಯವಾಗಿ ಗ್ಯಾಸನ್ನೇ ಬಳಕೆ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿರುವಂಥ ವಾತಾವರಣ ಹೋಟೆಲ್ ಉದ್ಯಮಗಳ ಮೇಲೆ ಇದೆ ಅನ್ನುವಂಥದ್ದು ಇದೀಗ ಮೂಡಿರುವಂಥ ಪ್ರಶ್ನೆ. ಕೆಲವೊಂದು ಹೋಟೆಲ್ಗಳಿಗೆ ಬೆಳಿಗ್ಗೆಯಿಂದ ಏನು ವಿಚಾರವನ್ನು ವಾಸ್ತವ ಚಿತ್ರಣವನ್ನು ಅರಿಯುವಂಥ ಹಿನ್ನೆಲೆಯಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಹಲವು ಹೋಟೆಲ್ಗಳಲ್ಲಿ ಇವತ್ತಿನ ದಿನಕ್ಕೆ ಮಾತ್ರ ಗ್ಯಾಸ್ ಸಿಲಿಂಡರ್ಗಳು ಅವರ ಬಳಿ ದಾಸ್ತಾನು ಇರುವಂಥದ್ದು. ಆ ಸಾಮಾನ್ಯ ಹೋಟ್ಲ್ಗಳ ದೊಡ್ಡ ಹೋಟ್ಲ್ಗಳಲ್ಲಿ 8 ರಿಂದ 10 ಗ್ಯಾಸ್ ಸಿಲಿಂಡರ್ಗಳು ಪ್ರತಿದಿನ ಅವರಿಗೆ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಕೆ ಆಗುತ್ತೆ. ಸಾಮಾನ್ಯ ಹೋಟ್ಲ್ಗಳಲ್ಲಿ 5 ರಿಂದ 6 ಸಿಲಿಂಡರ್ಗಳು ಬಳಕೆ ಆಗುತ್ತೆ. ಇನ್ನು ಅದಕ್ಕಿಂತನೂ ಸಣ್ಣ ಏನು ಹೋಟ್ಲ್ಗಳಲ್ಲಿ 2 ರಿಂದ 3 ಸಿಲಿಂಡರ್ಗಳು ಬಳಕೆ ಆಗುತ್ತೆ. ಸೊ ಈ ಒಂದು ಪ್ಯಾಟರ್ನ್ ಅನ್ನು ನೋಡ್ತಾ ಹೋದರೆ ಆ ಹೋಟ್ಲ್ಗಳಲ್ಲಿ ಇರುವಂಥದ್ದು ಹೆಚ್ಚು ಕಮ್ಮಿ ನಾನು ಸುಮಾರು 5 ರಿಂದ 6 ಹೋಟ್ಲ್ಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇದೇ ರೀತಿಯಾಗಿರುವಂಥ ಚಿತ್ರಣ ಇರುವಂಥದ್ದು. ಇವತ್ತಕ್ಕೆ ಮುಕ್ತಾಯಗೊಂಡ್ರೆ ನಾಳೆಗೆ ಅವರಿಗೆ ಗ್ಯಾಸನ್ನು ಬಳಕೆ ಮಾಡೋದಕ್ಕೆ ಗ್ಯಾಸ್ನ ದಾಸ್ತಾನು ಇಲ್ಲ ಅನ್ನುವಂಥದ್ದು. ಸೊ ಇದನ್ನು ಬೆಂಗಳೂರು ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಅವರ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ನಮ್ಮ ಬಳಿಯೂ ಕೂಡ ಗ್ಯಾಸ್ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇರುವಂಥದ್ದು. ಸೊ ಈ ಒಂದು ಅಭಾವ ಏನು ಉಂಟಾಗಿದೆ ಅದು ಕೃತಕನೋ ಅಥವಾ ಸಹಜನೋ ನಾಳೆಯಿಂದ ಹೋಟೆಲ್ ಉದ್ಯಮಗಳ ಮೇಲೆ ಬಹುದೊಡ್ಡ ಹೊಡೆತ ಕೊಡುವಂಥ ಸಾಧ್ಯತೆ ಇದೆ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಕೇಂದ್ರ ಪೆಟ್ರೋಲಿಯಂ ಇಲಾಖೆಯಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಸಭೆಯಲ್ಲಿ ಯಾವ ರೀತಿಯಾಗಿರುವಂಥ ಕ್ರಮಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ರ ಮೇಲೆ ಈಗ ಹೋಟೆಲ್ ಉದ್ಯಮ ನಿಂತ್ಕೊಂಡಿರುವಂಥದ್ದು. ಬೆಂಗಳೂರಿಗೆ ಬರೋಬ್ಬರಿ 22 ರಿಂದ 25 ಸಾವಿರ ಸಿಲಿಂಡರ್ ಪ್ರತಿದಿನ ಬಳಕೆ ಆಗ್ತಾ ಇತ್ತು. ಮತ್ತು ಹಿಂದಿನ ದಿನನೇ ಅಂದರೆ ಇವತ್ತು ಬೇಕು ಅಂತ ಸೋಮವಾರ ಬೇಕು ಅಂತಂದರೆ ಭಾನುವಾರದ ರಾತ್ರಿ ದಿನನೇ 22 ಸಾವಿರ ಸಿಲಿಂಡರನ್ನು ಕೂಡ ಪೂರೈಕೆ ಸರಬರಾಜು ಮಾಡಲಾಗ್ತಾ ಇತ್ತು. ಅಂದರೆ 22 ಸಾವಿರ ಸಿಲಿಂಡರ್ಗಳು ಅಂತಂದರೆ ಒಂದು ಸಿಲಿಂಡರ್ 19 kg ತೂಕ ಇದ್ರೂ ಕೂಡ 4,18,000 ಏನು ಕೆಜಿಯಷ್ಟು ಪ್ರತಿದಿನ ಸಿಲಿಂಡರ್ ಬಳಕೆ ಆಗ್ತಾ ಇತ್ತು ಬೆಂಗಳೂರಿನಲ್ಲಿ. ಆದರೆ ಈಗ ಅರ್ಧಕ್ಕರ್ಧ ಅದು ಕುಸಿತ ಕಂಡಿರುವಂಥದ್ದು. ಸೊ ಈ ಕುಸಿತ ಕಂಡ್ರೆ ಬೆಂಗಳೂರಿನ ಆರ್ಥಿಕ ಇದ್ರ ಮೇಲೆ ಹೊಡೆತ ಬೀಳುತ್ತೆ, ಉದ್ಯಮಿಗಳ ಮೇಲೆ ಹೊಡೆತ ಬೀಳುತ್ತೆ. ಮತ್ತು ಹೋಟೆಲನ್ನೇ ನೆಚ್ಕೊಂಡು ಬರುವಂಥ ಸಾರ್ವಜನಿಕರು ಗ್ರಾಹಕರಿದ್ದಾರೆ, ಅವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ. ಮತ್ತು ಹೋಟೆಲ್ನಲ್ಲಿ ಗ್ಯಾಸ್ಗಳು ಬಂದಿಲ್ಲ ಅಂತಂದರೆ ಅದು ತರಕಾರಿ ವಹಿವಾಟುಗಳ ಮೇಲೂ ಕೂಡ ಸಾಕಷ್ಟು ಹೊಡೆತ ಬೀಳುತ್ತೆ, ಆಹಾರ ಪದಾರ್ಥಗಳ ಮೇಲೆ ಹೊಡೆತ ಬೀಳುತ್ತೆ. ಒಂದು ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ಮೇಲೆ ದೊಡ್ಡ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಇದನ್ನು ಆದಷ್ಟು ಬೇಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಮನ್ವಯತೆಯಿಂದ ಸಾಧಿಸಿ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕು ಅನ್ನುವಂಥ ಬೇಡಿಕೆಯನ್ನು ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಮುಂದೆ ಇಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ನೇರವಾಗಿ ಬೆಂಗಳೂರು ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ ಮೇಲೂ ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅವರ ಗೋಡೌನ್ನಲ್ಲಿ ಅವರು ಗ್ಯಾಸ್ಗಳನ್ನು ದಾಸ್ತಾನು ಮಾಡಿ ಇಟ್ಕೊಂಡಿದ್ದಾರೆ. ಇವತ್ತು 10 ಗಂಟೆಯಿಂದ ಏನೊಂದು ಸಭೆ ನಡೀತಾ ಇದೆ. ಸಭೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ನ ಬೆಲೆ ಏರಿಕೆ ಆಗುವಂಥ ಸಾಧ್ಯತೆ ಇದೆ. 1,850 ರೂಪಾಯಿ ಪ್ರತಿ ಸಿಲಿಂಡರ್ಗೆ ಏನು ದರ ಇದೆ ಅದು 2,200, 300, 400 ರೂಪಾಯಿವರೆಗೂ ಕೂಡ ಏರಿಕೆ ಆಗುತ್ತೆ. ಸೊ ಆ ಏರಿಕೆ ದರವನ್ನು ಕೂಡ ವಸೂಲಿ ಮಾಡೋದಕ್ಕೆ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ ಈ ರೀತಿಯಾಗಿ ಕೃತಕವಾಗಿರುವಂಥ ಡಿಮಾಂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಧಿಕಾರಿಗಳು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂಥ ಅಗರ್ವಾಲ್ ಅವ್ರಿಗೂ ಕೂಡ ಇದ್ರ ಬಗ್ಗೆ ಈಗಾಗಲೇ ಬೆಂಗಳೂರು ಮಾಲೀಕರ ಸಂಘ, ಹೋಟೆಲ್ ಮಾಲೀಕರ ಸಂಘ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಯಾವ ರೀತಿಯಾಗಿರುವಂಥ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ ಪೃಥ್ವಿ.